ಇವಾಗ ನಮ್ಮ ಕಿಲಾಡಿ ಕುಕಿಂಗ್ ಟೀಮ್ ಅವ್ರು ರೆಡಿ ಆಗಿದ್ದಾರೆ ಹೊಳೆದಂಡೆಗೆ ಹೋಗೋದಕ್ಕೆ. ಅಲ್ಲಿ ಇವತ್ತಿನ ಹೊಸ ರೆಸಿಪಿ ಮಾಡ್ತಿದ್ದಾರೆ. ಎಲ್ಲ ಸ್ಟಾರ್ಟಾ? ಓಕೆ, ರೆಡಿ, ಮೂವ್. ಒಂದು ನಿಮಿಷ ಕೂತ್ಕೋತೀವಿ. ಬನ್ನಿ, ಇವತ್ತು ನಮ್ಮ ಕಿಲಾಡಿ ಕುಕಿಂಗ್ ಕ್ಯಾಮ್ರಾಮನ್ ಜೊತೆ ನಮ್ಮ ಪಯಣ ಆರಂಭ. ಹೋಗೋಣ ಸರ? ನಡೀರಿ ಸರ್. ಇಂತು ಕಿಲಾಡಿ ಕುಕಿಂಗ್ ಅವ್ರ ಜೊತೆ ತುಂಗಭದ್ರಾ ನದಿ ದಂಡೆಗೆ ಬಂದಿದ್ದೀವಿ. ಇಲ್ಲಿ ಅವರು ಅಡುಗೆ ಮಾಡೋದು ಪ್ರತಿನಿತ್ಯ ಇಲ್ಲೇನೆ, ಪ್ರತಿ ಸೋಮವಾರ ಅಡುಗೆ ಮಾಡ್ತಾರೆ. ಇವಾಗ ನಾವು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಎಣ್ಣೆ, ಮೊಟ್ಟೆ ಮಾತ್ರ ತೊಗೊಬಂದಿದ್ದಾರೆ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಡಿಜಿಟಲ್ ಮಾಧ್ಯಮದ ವೀಕ್ಷಕರೇ, ನಾನು ಏನಕ್ಕೆ ಇವರನ್ನು ಹುಡ್ಕೊ ಬಂದಿದ್ದೀನಿ, ಇವರು ಏನಕ್ಕೆ ನಂದಿನಿ ಮೇಡಮ್ ವಿಡಿಯೋ ಮಾಡ್ತಿದ್ದಾರೆ ಅಂದ್ಕೊಂಡ. ತುಂಬ ಇಂಟೀರಿಯರ್ ಹಳ್ಳಿಯಲ್ಲಿ ರಾಣಿಬೆನ್ನೂರಲ್ಲಿರುವಂಥ ಒಂದು ಪುಟ್ಟ ಗ್ರಾಮ, ಕುಗ್ರಾಮ, ರೋಡ್ ವ್ಯವಸ್ಥೆನೂ ಕೂಡ ಸರಿ ಇಲ್ಲ. ಅಂಥ ಗ್ರಾಮದಲ್ಲಿ ಇಟ್ಕೊಂಡು ಇಲ್ಲಿ ಇದ್ದಾರಲ್ಲ ದೊಡ್ಡ ಕಾಕವರು, ಇವ್ರನ್ನೇ ಕೇಳಬೇಕು. ಇವ್ರು ಓದಿದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅನಕ್ಷರಸ್ಥರು ಇರುವಂತಹ ಒಂದು ಹಳ್ಳಿಯಲ್ಲಿ 4 ಜನನು ಕೂಡ ಸೌಹಾರ್ದತೆಯಿಂದ ಅಡುಗೆ ಚಾನಲ್ ಮಾಡಿಕೊಂಡು ಒಂದು ಖುಷಿಯಿಂದ ಜೀವನ ನಡೆಸ್ತಾ ಇದ್ದಾರೆ. ಅವರ ಬದುಕು ಕರ್ನಾಟಕದ ಜನತೆಗೆ ಹಲವರಿಗೆ ಪ್ರೇರಣೆ. ಯಾಕೆಂದರೆ ಇವಾಗ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ, ಎಷ್ಟೊಂದು ಫೆಸಿಲಿಟೀಸ್ ಇದೆ, ಆದರೂ ಕೂಡ ನಮ್ಮ ಕೈಲಿ ಏನೂ ಆಗಲ್ಲ ಅನ್ನೋರಿಗೆ ಇವರು ಸಾಧಿಸಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇವರ ಬದುಕು ಹೇಗಿದೆ ಅಂತ ತೋರಿಸ್ಬೇಕು ಅಂತ ಹೇಳಿ ನಾನು ಇವ್ರಿಗೆ ಹುಡ್ಕೊ ಬಂದಿದ್ದೀನಿ. ಬನ್ನಿ ಕಾಕರ, ಹೋಗೋಣ. ನಡ್ರಿ ಇವತ್ತು ಸ್ಪೆಷಲ್ ಮೊಟ್ಟೆ ಆಮ್ಲೆಟ್. ಹೌದೇನ್ರಿ ಕಾಕರ? ಹ್ಞೂ. ನಿಮ್ ಡೈಲಾಗ್ ಹೇಳ್ತೀರಲ್ರಿ, ಅದು ಹೇಳ್ರಿ. ಇದೇ ರೀತಿ ಇರುತ್ತಾ ಡೈಲಿ ನೀವು ಕುಕಿಂಗ್ ಅಡುಗೆ ಏನಾದ್ರು ಮಾಡ್ಬೇಕು ಅಂತ ಹಿಂಗೆ ಇದೇ ರೀತಿ ಎಲ್ಲ ಒತ್ಕೊಂಡು ಹೋಗ್ಬೇಕ್ರಿ. ಅಯ್ಯೋ, ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಕಾಕರ. ಎಲ್ಲಿ ಡೈರೆಕ್ಟ್ ರೋಡ್ ಅಲ್ರಿ, ಈ ನದಿಗೆ ಬಂದೆ ಅಂದ್ರ ಹೊತ್ಕೊಂಡ ಹೋಗ್ಬೇಕು. ಎಷ್ಟು ಕಿಲೋಮೀಟರ್ ಹೊತ್ಕೊಂಡು? ಮರ ಐತಲ್ರಿ, ಅಲ್ಲಿಗೆ ಬರ್ಬೇಕು. 1 ಕಿಲೋಮೀಟರ್ ಮೇಲೆ ಆಗತ್ತೆ. ತುಂಬಾ ಕಷ್ಟ ಪಡ್ತಾ ಇದ್ದೀರಾ ನಿಜವಾಗ್ಲೂ. ಮಂಜಪ್ಪ ಕಾಕ, ಇವತ್ತೇನ್ ಸ್ಪೆಷಲ್? ಅಕ್ಕರೆ ಇವತ್ತಿನ ಸ್ಪೆಷಲ್ ತತ್ತೆ ಆಮ್ಲೆಟ್.